ನಮ್ದು ಒಂದು ಗಂಡು ಮೇಕೆ ಇದೆ, ಕೇವಲ 6 ತಿಂಗಳದಿದೆ. ಇದೇನಪ್ಪಾ ಅಂತ ನಿಮಗೆ ಒಂದ್ ಸ್ವಲ್ಪ ವಿಚಿತ್ರ ಅನಿಸ್ಬೋದು. ವರ್ಲ್ಡ್ ಫಾಸ್ಟೆಸ್ಟ್ ವೇಟ್ ಗೇನ್ ಮಾಡೋದು ಬೋಯರ್ ಗೋಟು. ಇವು ಕೇವಲ 15 ದಿನಗಳ ಮರಿಗಳು. ಅದೇ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಹೇರಳವಾಗಿ ಸಿಗುವಂತ ತಳಿ ಉಸ್ಮಾನಾಬಾದಿ. ಇವು ನೋಡಿ ನಮ್ಮ ಬೀಟಲ್ ತಳಿಗಳು, ಎಷ್ಟೊಂದು ಶಾಂತ ತಳಿ ಅಂತ ನೋಡಿ. ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ನನ್ನ ಹತ್ರನೇ ಬರ್ತಾ ಇದೆ. ಟಾಪ್ ಕ್ವಾಲಿಟಿ ಎಲ್ಲ ನಮ್ಮ ಬೀಟಲ್ ಮರಿಗಳು ಇದಾವೆ. ಇನ್ನು ಇವು ಎಲ್ಲ ಚಿಕ್ಕ ಚಿಕ್ಕ ಮರಿಗಳು ಇದಾವೆ ನೋಡಿ. ನೋಡಕ್ಕೆ ಎಷ್ಟೊಂದು ತುಂಬಾ ದೊಡ್ಡ ಗಾತ್ರದಲ್ಲಿ ಇದ್ದಾವೆ. ಮತ್ತೆ ನಮ್ಮ ಹತ್ರ ಆಫ್ರಿಕನ್ ಬೋಯರ್ ಗೋಟ್ ಕೂಡ ಇದೆ. ಇದು ನೋಡಿ ಬಂದು ಇದು ಆಫ್ರಿಕನ್ ಬೋಯರ್ ಗೋಟ್. ಇದ್ರ ಹೆಸರು ನಾವು ಪ್ರೀತಿಯಿಂದ ಜೂಲಿ ಅಂತ ಕರಿತಿದ್ವಿ. ಮತ್ತೆ ನಾವು ಈ ಇಯರ್ ಟ್ಯಾಗ್ ಏನ್ ಮಾಡಿದೀವಿ ನೋಡಿ. ಇದೇನಪ್ಪಾ ಅಂತ ನಿಮಗೆ ಒಂದ್ ಸ್ವಲ್ಪ ವಿಚಿತ್ರ ಅನಿಸ್ಬೋದು. ಇದು ಟ್ಯಾಗ್ ಅಂತ, ಇದ್ರ ನಂಬರ್ ಇದೆ. ಈ ಮೇಕೆದು ಒಂದು 6 ನಂಬರ್ 5 ನಂಬರ್ ನೋಡಿ. ಇದು 5 ನಂಬರ್ ಬಂತು. ಇದು ನೋಡಿ, ಇದು 21 ನಂಬರ್ ಬಂತು. ಅಂದ್ರೆ ಇದು ಟ್ಯಾಗ್ ನಂಬರ್ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಇತರದ್ ಪೂರಾ ಹಿಸ್ಟ್ರಿ ನಮಗ್ ಗೊತ್ತಿರುತ್ತೆ. ಇತರದ್ ಬಯೋಡಾಟಾ ಅಂದ್ರೆ ಇದು ಎಷ್ಟು ತಿಂಗಳದಿದೆ, ಇತರ ತಂದೆ ತಾಯಿ ಯಾರು, ಇದನ್ನ ಇತರದ್ದು ಏನೇನ್ ವ್ಯಾಕ್ಸಿನೇಷನ್ ಆಗಿದ್ದಾವೆ, ಇದ್ರದ್ದು ಎಲ್ಲ ಮಾಹಿತಿಗೋಸ್ಕರ ನಾವು ಈ ಟ್ಯಾಗ್ ನಂಬರ್ ಹಾಕ್ತಿವಿ. ಈ ಟ್ಯಾಗ್ ಇಲ್ಲ ಅಂದ್ರೆ ನಿಮಗ್ ಗೊತ್ತಾಗಕ್ಕಿಲ್ಲ ನಿಮ್ಮ ಹಾಡು ಏನು ಅಂತ ಎಂತದ್ದು ಅಂತ. ಇತರ ಪ್ರತಿಯೊಂದು ಹಾಡಿನ ಏನೈತಿ ಹೆಸರು ಇಡಕ್ ಆಗೋದಿಲ್ಲ. ಅದಕ್ಕೆ ನಾವು ಏನೈತಿ ಇಯರ್ ಟ್ಯಾಗ್ ಹಾಕ್ತಿವಿ ಇದಕ್ಕೆ, ಆ ಮೇಕೆಗೆ. ಬನ್ನಿ ನಮ್ಮ ಮೇನ್ ಬೋಯರ್ ಗೋಟ್ ತೋರಿಸ್ತೀವಿ. ಬೋಯರ್ ಮೇಲ್ ಗೋಟ್ ಏನಿದೆ ಅದನ್ನ ಸ್ವಲ್ಪ ಇಲ್ಲಿ ಇಟ್ಟಿದ್ದೀವಿ, ಸೆಪರೇಟ್ ಇಟ್ಟಿದ್ದೀವಿ. ಇದು ನಮ್ದು ಬೋಯರ್ ಮೇಲ್ ಗೋಟ್. ವರ್ಲ್ಡ್ ಫಾಸ್ಟೆಸ್ಟ್ ವೇಟ್ ಗೇನ್ ಮಾಡೋದು ಬೋಯರ್ ಗೋಟು ಮೇಲಿದೆ. ಇದು ನಮ್ಮ ಪ್ರಪಂಚದಲ್ಲಿ ಅತಿ ಹೆಚ್ಚು ವೇಗವಾಗಿ ಬೆಳೆಯುವಂತ ಬೋಯರ್ ಇದು ಆಫ್ರಿಕನ್ ಇಂಪೋರ್ಟೆಡ್ ಇದೆ. ಇದನ್ನ ನಾವು ಹೋಗಿ ಬೋಯರ್ ಫಾರ್ಮ್ ದಿಂದ ತಗೊಂಡ್ ಬಂದಿದೀವಿ, ಪರ್ಚೇಸ್ ಮಾಡ್ಕೊಂಡು. ಇದು ನಮ್ಮ ದೇಶಿ ಮೇಕೆಗಳಿಗೆ ಕ್ರಾಸ್ ಬ್ರೀಡ್ ಮಾಡಿದ್ರೆ ಒಂದು ಉತ್ಕೃಷ್ಟವಾದ ಒಳ್ಳೆ ಮರಿಗಳನ್ನ ಕೊಡುತ್ತೆ. ಅದರಿಂದ ನಾವು ಒಳ್ಳೆ ಮರಿಗಳನ್ನ ತಯಾರು ಮಾಡಿ ಮಾಂಸಕ್ಕಾಗಿ ಸೇಲ್ ಮಾಡಿ ಒಂದು ಒಳ್ಳೆ ಆದಾಯವನ್ನ ಗಳಿಸಬಹುದು ರೈತರಲ್ಲಿ. ಇವು ನೋಡಿ, ಈ ಟಾಪ್ ಕ್ವಾಲಿಟಿ ಬೀಟಲ್ ಮರಿಗಳು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ. ಇವು ಕೇವಲ 15 ದಿನಗಳ ಮರಿಗಳು. ಇತರ ತೂಕ ಬಂದು ಒಂದೊಂದು 9 kg 10 kg ಬರುತ್ತೆ. ಇತರದ್ದು ಏನಪ್ಪಾ ಇಷ್ಟೊಂದು ಬೇಡಿಕೆ ಅಂದ್ರೆ ಇದರಿಂದ ಒಂದು ಕಲರ್ ಪ್ಯಾಟರ್ನ್ ಆಗ್ಲಿ, ಒಂದು ಕಾಲ್ ನೋಡಿ ಇದೊಂದು ಎಷ್ಟು ಉದ್ದ ಇದೆ, ಕಿವಿ, ಮತ್ತೆ ಇದು ಶರೀರದಿಂದ ಎಷ್ಟು ದಷ್ಟಪುಷ್ಟವಾಗಿದೆ ನೋಡಿ. ಅದಕ್ಕೆ ಇದ್ರದ್ದು ತುಂಬಾ ಬೇಡಿಕೆ ಇದೆ ನಮ್ಮ ಕರ್ನಾಟಕದಲ್ಲಿ ಆಗ್ಲಿ, ನಮ್ಮ ಭಾರತ ದೇಶದಲ್ಲಿ ಆಗ್ಲಿ. ನೋಡಿ, ಇದು ನಮ್ದು ಒಂದು ಗಂಡು ಮೇಕೆ ಇದೆ, ಕೇವಲ 6 ತಿಂಗಳದಿದೆ. ಪ್ಯೂರ್ ಟಾಪ್ ಕ್ವಾಲಿಟಿ ಬೀಟಲ್ ಅಂತೀವಿ ನಾವು. ಒಳ್ಳೆ ಒಂದು ಬೀಟಲ್ ತಳಿಯ ಹೊಂತ ಇದು. 6 ತಿಂಗಳ ಮರಿ ನಮ್ದು 30 kg ತೂಕ ಹೋಗಿದೆ. ಇದು ಆಲ್ರೆಡಿ ನಮ್ಗ ಬುಕ್ಕಿಂಗ್ ಆಗಿದೆ. ಇದು ನಾವು ಮಾರಾಟಕ್ಕೆ ಕೊಟ್ಟಿದ್ದೀವಿ, ಬುಕ್ಕಿಂಗ್ ಆಗಿದೆ. ತಗೊಂಡ್ ಹೋಗೋರಿದ್ದಾರೆ. ಇದ್ರದ್ದು ಕ್ವಾಲಿಟಿ ನೋಡಿ ಹೇಗಿದೆ ಅಂತ ನೋಡಿ. ಇದ್ರ ಕಾಲುಗಳು ನೋಡಿ, ಇದ್ರದ್ದು ಚೆಸ್ಟ್ ಮತ್ತೆ ಕಿವಿಗಳ ಉದ್ದ, ಇದ್ರ ಬಾಡಿ ಸ್ಟ್ರಕ್ಚರ್ ನೋಡಿ, ಮತ್ತೆ ಇದ್ರದ್ದು ಶೈನಿಂಗ್ ನೋಡಿ ಎಷ್ಟೊಂದು ಚೆನ್ನಾಗಿದೆ. ಅದಕ್ಕೆ ನಾವು ಒಂದು ಉತ್ಕೃಷ್ಟವಾದ ಹೊಂತದ ತಳಿಯನ್ನ ನಾವು ತಯಾರು ಮಾಡ್ತೀವಿ ನಮ್ಮ ಫಾರ್ಮ್ ಅಲ್ಲಿ. ನಮ್ಮ ಕರ್ನಾಟಕದಾದ್ಯಂತ ಎಲ್ಲೇ ಆಗ್ಲಿ ನಾವು ಡೆಲಿವರಿನೂ ಕೊಡ್ತೀವಿ, ನಾವು ಮಾರಾಟ ಮಾಡ್ತೀವಿ. ನಾವು ಮುಖ್ಯವಾಗಿ ಬಂದು ಪಂಜಾಬ್ನ ಬೀಟಲ್ ತಳಿಯನ್ನ ಆಯ್ಕೆ ಮಾಡಿದ್ದೀವಿ. ಇದನ್ನ ಯಾಕೆ ಆಯ್ಕೆ ಮಾಡಿದ್ದೀವಿ ಅಂದ್ರೆ ಇದು ಹಾಲಿನಲ್ಲಿ ಅತಿ ಉತ್ಕೃಷ್ಟವಾಗಿ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂತ ಮೇಕೆ, ಮತ್ತು ಅತಿ ಹೆಚ್ಚು ದೊಡ್ಡದಾಗಿ ಗಾತ್ರದಲ್ಲಿ ಅಥವಾ ತೂಕದಲ್ಲಿ ಅತಿ ಹೆಚ್ಚು ಗಾತ್ರವನ್ನು ಹೊಂದುವಂತ ಮೇಕೆ ಬೀಟಲ್. ಅದಕ್ಕಾಗಿ ನಾವು ಇದನ್ನ ಮುಖ್ಯ ತಳಿಯನ್ನಾಗಿ ಮಾಡಿದ್ವಿ. ಇದ್ರ ಜೊತೆಯಲ್ಲಿ ನಿಮ್ ಪಕ್ಕದಲ್ಲಿ ಕಾಣ್ತಿದೆ, ಇದು ನೋಡಿ, ಇದು ನಮ್ಮ ಲೋಕಲ್ ಜವಾರಿ ತಳಿ. ಇದು ಜವಾರಿ ಮೇಕೆ. ಇದು ಕೂಡ ಒಂದು ನಮ್ಮ ನಮ್ಮ ಕರ್ನಾಟಕದ ವಾತಾವರಣಕ್ಕೆ ಒಂದು ಒಳ್ಳೆ ತರ ಸೆಟ್ ಆಗುತ್ತೆ. ಇದನ್ನು ನೀವು ಸಾಕಣೆ ಮಾಡ್ಬೋದು. ಇದ್ರ ಜೊತೆಗೇನೆ ನಿಮಗೆ ಒಂದು ತೋರಿಸಿದ್ದೀನಿ ಆಫ್ರಿಕನ್ ಬೋಯರ್ ಗೋಟ್ ಅಂತ. ನಾವು ಅದನ್ನು ಕೂಡ ಅದ್ರದ್ದು ಒಂದು ಒಳ್ಳೆ ತಳಿ ಇದೆ, ಮಾಂಸಕ್ಕಾಗಿ ಅದ್ರ ತುಂಬಾನೇ ಬೇಡಿಕೆ ಇದೆ. ಅದ್ರದ್ದು ಕೂಡ ತಳಿಯನ್ನು ನಾವು ಆಯ್ಕೆ ಮಾಡಿದ್ವಿ, ಅದ್ರದ್ದು ನಾವು ತಳಿ ಮಾಡ್ತಾ ಇದ್ವಿ. ನಾವು ಬೀಟಲ್ ಮೇಕೆಗಳು ನಿಮ್ಗೆ ಹೇಳ್ಬೇಕಾದ್ರೆ ಇದ್ರದ್ದು ನಾವು ರೈತರಿಗೆ ಒಂದು ಒಳ್ಳೆ ಹೋತುಗಳನ್ನ ಕೊಡ್ತೀವಿ. ಯಾಕಪ್ಪ ಅಂದ್ರೆ ರೈತರಿಗೆ ಈ ತರ ತಳಿಗಳನ್ನ ಕೊಡ್ತಿದ್ವಿ ಅಂದ್ರೆ ಒಳ್ಳೆ ಹೋತುಗಳನ್ನ, ಇದ್ರಲ್ಲಿ ನಾವು ಒಳ್ಳೆ ಹೋಂತಗಳನ್ನ ತಯಾರು ಮಾಡಿ, ಯಾರಾದ್ರೂ ಒಂದು 10-15 ಆಡುಗಳು ಇರ್ತಾವೆ, ಅವ್ರ ಹತ್ರ ಏನೈತಿ ಹೋಂತುಗಳಿರಲ್ಲ, ಜವಾರಿ ಆಡುಗಳು ಇರ್ತಾವೆ, ಆದ್ರೆ ಒಳ್ಳೆ ಒಂದು ಕ್ರಾಸ್ ಹೋಂತುಗಳಿರಲ್ಲ, ಕ್ರಾಸ್ ಬ್ರೀಡ್ಗೆ. ಅದಕ್ಕೆ ನಾವು ನೋಡಿ ಈ ತರ ಒಂದು ಬೀಟಲ್ ಹೋಂತ ಆಗ್ಲಿ ಅಥವಾ ಆಫ್ರಿಕನ್ ಬೋಯರ್ ಗೋಟದ ಹೋಂತ ಆಗ್ಲಿ ಕೊಡ್ತೀವಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅದರಿಂದ ಒಂದು ಒಳ್ಳೆ ಮರಿಗಳನ್ನ ತಯಾರಿ ಮಾಡಿ ಒಂದು ಒಳ್ಳೆ ಲಾಭವನ್ನು ಇದರಲ್ಲಿ ಪಡ್ಕೋಬಹುದು. ಯಾಕಂದ್ರೆ ಕ್ರಾಸ್ ಬ್ರೀಡ್ ದಲ್ಲಿ ಒಂದು ಒಳ್ಳೆ ಫಾಸ್ಟ್ ಗ್ರೋತ್ ಅಂತಾರಲ್ಲ, ಒಂದು ಚೆನ್ನಾಗಿ ಬೆಳವಣಿಗೆ ಆಗಿ ಮರಿಗಳು ಮಾರಾಟಕ್ಕೆ ಒಂದು ಯೋಗ್ಯ ದರದಲ್ಲಿ ಮಾರಾಟ ಆಗುತ್ತವೆ. ನೋಡಿ,
ನಾವು ಇದರಲ್ಲಿ ಜವಾರಿ ಕೂಡ ಸಾಕ್ತಾ ಇದೀವಿ. ಅಂದ್ರೆ ಉಸ್ಮಾನಾಬಾದಿ, ಲೋಕಲ್ ಉಸ್ಮಾನಾಬಾದಿ, ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಹೇರಳವಾಗಿ ಸಿಗುವಂತ ತಳಿ ಉಸ್ಮಾನಾಬಾದಿ. ಇದು ಕೂಡ ನಾವು ಇದನ್ನ ಸಾಕಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಬೀಟಲ್ ಹೊಂತಿನಿಂದ ಅಥವಾ ಆಫ್ರಿಕನ್ ಬೋಯರ್ ಹೊಂತಿನಿಂದ ಕ್ರಾಸ್ ಬ್ರೀಡ್ ಮಾಡಿ ಮರಿಗಳನ್ನ ತೆಗಿತೇವೆ. ಮತ್ತೆ ಪ್ಯೂರ್ ಬೀಟಲ್ ಮೇಕೆಗಳನ್ನ ನಮ್ಮಲ್ಲಿ ಇದಾವೆ ನೋಡಿ. ಹಾಲಿಗೆ ಅತಿ ಉತ್ತಮವಾದ ಮೇಕೆಗಳು. ಇದರಿಂದ ಮರಿಗಳನ್ನ ಕೂಡ ನಾವು ಪ್ರೊಡ್ಯೂಸ್ ಮಾಡಿ ಮರಿಗಳನ್ನ ತಯಾರು ಮಾಡಿ ನಾವು ರೈತರಿಗೆ ಕೊಡತಕ್ಕಂತ ಒಂದು ಸೌಲಭ್ಯವನ್ನು ಇಟ್ಕೊಂಡಿದ್ದೀವಿ ಫಾರ್ಮಲ್ಲಿ.